ವೆಲ್ಕಮ್ ಬ್ಯಾಕ್ ಟು ಸ್ಪಂದನ ಧರ್ಮ ಯೂಟ್ಯೂಬ್ ಚಾನಲ್. ಹಾಯ್ ವೆಲ್ಕಮ್ ಬ್ಯಾಕ್ ಟು ಸ್ಪಂದನ ಧರ್ಮ ಯೂಟ್ಯೂಬ್ ಚಾನಲ್. ನನಗಿಂತ ನಮ್ಮ ಋತ್ವಿನಿ ತುಂಬ ಚೆನ್ನಾಗಿ ಹೇಳಿದ್ದಾಳೆ. ಇವತ್ತು ನಾವು ಮೈಸೂರಿಗೆ ಬಂದಿದ್ವಿ. ನಮ್ಮ ಕವಿತಕ್ಕೊಂದು 2ನೇ ಮಗನ ಬರ್ತಡೇ ಇತ್ತು, ಮೊದಲನೇ ವರ್ಷದ್ದು. ಬರ್ತಡೇ ಮುಗಿಸ್ಕೊಂಡು ನಾವು ಇಲ್ಲಿ ವಿವೇಕಾನಂದ ಸರ್ಕಲ್ಗೆ ಬಂದಿದ್ದೀವಿ. ಏನಕ್ಕಂದರೆ ಮೇ 4ನೇ ತಾರೀಕು ನಂದಿನಿದು ಬರ್ತಡೇ ಇತ್ತು. ಅವಳು 2 ಗ್ರಾಮಿಗೆ ಒಂದು ಗೋಲ್ಡ್ ಓಲೆನ ಪರ್ಚೇಸ್ ಮಾಡಿದ್ರಂತೆ. ಸೊ ಅದಕ್ಕೆ ಈಸ್ಕೊಂಡು ಹೋಗೋಣ ಅಂತ ನಾವು ಮೋಹನ್ ಜ್ಯುವೆಲ್ಸ್ಗೆ ಬಂದಿದ್ದೀವಿ. ಇಲ್ಲಿ ಎಲ್ಲ ಶಾಪ್ ಥರನೇ ಜ್ಯುವೆಲರಿ ಕಲೆಕ್ಷನ್ಸ್ ತುಂಬ ಇದೆ. ಇವಾಗ ಸ್ವಲ್ಪ ಗೋಲ್ಡ್ ರೇಟ್ ಕೂಡ ಕಮ್ಮಿ ಆಗ್ತಿದೆ. ನಾವು ಸೀಮಂತದಲ್ಲಿ ಚೈನ್ ತೊಗೊಂಡಾಗ 15,000 ಮೇಲಿತ್ತು, ಇವಾಗ 13,700 ಚಿಲ್ಲರೆ ಬಂದಿದೆ. ನಾವು ಹೋದಾಗ ಹತ್ತತ್ರ 3:45-4 ಗಂಟೆ ಆಗಿತ್ತು. ಜ್ಯುವೆಲರಿ ಶಾಪಲ್ಲಿ ಅಷ್ಟೆಲ್ಲ ಏನು ಜನ ಇರಲಿಲ್ಲ. ಅವತ್ತು ಭಾನುವಾರ ಆಗಿತ್ತು, ಹಾಗಾಗಿ ಅಷ್ಟೆಲ್ಲ ರಶ್ ಇರಲಿಲ್ಲ. ನಾವು ಆಲ್ಮೋಸ್ಟು ಈ ಜ್ಯುವೆಲರಿ ಶಾಪಿಗೆ ಹೋದಾಗೆಲ್ಲ ತುಂಬ ಜನ ಇರ್ತಾರೆ. ಈ ಸಲ ಆರಾಮಾಗಿ ಹೋಗಿ ಕೂತಿದ್ವಿ. ಸ್ವಲ್ಪ ಹೊತ್ತಾದಮೇಲೆ ಸ್ಲಿಪ್ ಕೊಟ್ವಿ. ಆಮೇಲೆ ಅವರು ತಂದು ಕೊಟ್ಟರು. ಇದೇ ಶಾಪಲ್ಲೇನೇ ಆಲ್ಮೋಸ್ಟ್ ನಮ್ಮ ಅಕ್ಕನ ಮದುವೆಗೆ, ನನ್ನ ತಮ್ಮನ ಮದುವೆಗೆಲ್ಲ ಗೋಲ್ಡ್ನ ತೊಗೊಂಡಿದ್ದು. ನಾನು ಅಲ್ಪ ಸ್ವಲ್ಪ ಆಲ್ಮೋಸ್ಟ್ ಇಲ್ಲೇ ತೊಗೊಂಡಿದ್ದು. ಒಂದು ಮಾತ್ರ ನಾನು ಬೇರೆ ಶಾಪಲ್ಲಿ ತೊಗೊಂಡಿದ್ದೆ. ನನ್ನ ತಮ್ಮ ಬ್ರೇಸ್ಲೆಟ್ ಕೂಡ, ಬ್ರೇಸ್ಲೆಟು ಮತ್ತು ಓಲೆನ ಒಂದೇ ದಿನ ಇಲ್ಲಿ ಆರ್ಡ್ರ್ ಕೊಟ್ಬಿಟ್ಟು ಬಂದಿದ್ದರು ಮಾಡೋದಕ್ಕಂತ. ಅವತ್ತು ಚಿನ್ನ ಬಂದು 12,500 ರೂಪಾಯಿ ಇತ್ತು. ಬಟ್ ಬ್ರೇಸ್ಲೆಟ್ನ ನಾವು ಇವತ್ತು ಈಸ್ಕೊಡಲ್ಲ, ಇನ್ನೂ ಸ್ವಲ್ಪ ಕಮ್ಮಿ ಆದಮೇಲೆ, ಇಲ್ಲ ಅಂದರೆ ಅಮೌಂಟ್ ಅಡ್ಜಸ್ಟ್ ಆದಮೇಲೆ ಈಸ್ಕೊತೀನಿ ಅಂತ ಹೇಳ್ತಿದ್ದ. ಇವತ್ತು ಮಾತ್ರ ಬರೀ ಓಲೆ ಈಸ್ಕೊಳ್ಳೋದಕ್ಕೆ ಮಾತ್ರ ಬಂದಿದ್ದೀವಿ. ಏನಕ್ಕಂದರೆ ನಾಳೆಗೆ ಅಂದರೆ ಮೇ 4ನೇ ತಾರೀಕು ನಂದಿನಿದು ಬರ್ತಡೇ ಇತ್ತು. ಸೊ ಅದಕ್ಕೋಸ್ಕರ ಈಸ್ಕೋಬೇಕಂತ ಅಂದ್ಬಿಟ್ಟು ಬಂದಿದ್ವಿ. ಓಲೆ ಮತ್ತು ಬ್ರೇಸ್ಲೆಟ್ 2 ಆಗಿತ್ತು. ಬಟ್ ಇವತ್ತು ಓಲೆ ಮಾತ್ರ ಕಲೆಕ್ಟ್ ಮಾಡ್ಕೋತೀವಿ. ನಾನು ಮೋಹನ್ ಜ್ಯುವೆಲ್ಸ್ಗೆ ಬಂದಾಗ ಮತ್ತು ಜ್ಯುವೆಲರಿ ಕಲೆಕ್ಷನ್ಸ್ದು ವೀಡಿಯೋಸ್ ಮಾಡಿದಾಗ ಆಲ್ಮೋಸ್ಟ್ ಈ ಜ್ಯುವೆಲರಿ ಶಾಪ್ ಬಗ್ಗೆ ಒಂದು ವಿಷಯ ಅಂತೂ ಹೇಳಿರ್ತೀನಿ. ಏನಂದರೆ ಈ ಶಾಪಲ್ಲಿ ಇಫ್ ಇನ್ ಕೇಸ್ ರೆಗ್ಯುಲರ್ ಕಸ್ಟಮರ್ ಇದ್ದರೆ, ನಾವು ಚಿನ್ನ ಜಾಸ್ತಿ ಆದಾಗ ಚಿನ್ನ ಮಾಡಿಸಿದ್ರೂ ಸ್ವಲ್ಪ ಅಡ್ವಾನ್ಸ್ ಪೇ ಮಾಡಿ ಬಂದಿದ್ರೂ ನಾವು ಯಾವಾಗಾದರೂ ಹೋದ್ರೆ ಅಂದರೆ ಅವ್ರದ್ದು ಟೈಮ್ ಬಂದು 15 ದಿನದೊಳಗಡೆ ಈಸ್ಕೊಳ್ಳಿ ಅಂತ ಹೇಳಿರ್ತಾರೆ. ಇಫ್ ಇನ್ ಕೇಸ್ ರೆಗ್ಯುಲರ್ ಕಸ್ಟಮರ್ ತುಂಬ ಎಲ್ಲ ಆಲ್ಮೋಸ್ಟು ಎಲ್ಲ ಜ್ಯುವೆಲರೀಸ್ನು ಇವ್ರ ಹತ್ರನೇ ನಾವು ಬೈ ಮಾಡಿದರೆ 1 or 2 ಮಂತ್ಸ್ ಆಗಿದ್ರೂ ಇವರು ಓಕೆ ಪರವಾಗಿಲ್ಲ ಅಂದ್ಬಿಟ್ಟು ಅವತ್ತಿನ ರೈಟು ಇಫ್ ಇನ್ ಕೇಸ್ ನಾವು ತೊಗೊಂಡಾಗ 15,000 ಇರುತ್ತೆ. 2 ತಿಂಗಳು ಬಿಟ್ಟು ಹೋಗಿರ್ತೀವಿ. ನಾವು ರೆಗ್ಯುಲರ್ ಕಸ್ಟಮರ್ ಆಗಿ 2 ತಿಂಗಳು ಬಿಟ್ಟು ಹೋದಾಗ ಗೋಲ್ಡ್ ರೇಟು 12,500 ಆಗಿದ್ರೂ ಅವತ್ತಿನ ರೇಟಿಗೆ ಗೋಲ್ಡ್ನ ಕೊಡ್ತಾರೆ. ಈ ಥರ ನಾನು ಆಲ್ಮೋಸ್ಟು ಯಾವ ಶಾಪಲ್ಲೂ ನೋಡೇ ಇಲ್ಲ. ರೆಗ್ಯುಲರ್ ಕಸ್ಟಮರಿಗೆ ಮಾತ್ರ. ಇಫ್ ಇನ್ ಕೇಸ್ ಹೊಸ ಕಸ್ಟಮರ್ ಆಗಿದ್ದರೆ 15 ದಿನ ಟೈಮ್ ಕೊಟ್ಟಿರ್ತಾರೆ. ಆ 15 ದಿನದೊಳಗಡೆ ಚಿನ್ನ ಫುಲ್ಲು ಕಮ್ಮಿ ಆದರೂ ಪರವಾಗಿಲ್ಲ, ನೀವು ಹೋಗಿ ಈಸ್ಕೊಬೋದು, ಕಮ್ಮಿ ರೇಟಿಗೆ ಹಾಕ್ಕೊಡ್ತಾರೆ. ಅದೊಂದು ಇದು ನನಗಿಲ್ಲಿ ತುಂಬ ಇಷ್ಟ ಆಗುತ್ತೆ. ಇಫ್ ಇನ್ ಕೇಸ್ ನೀವು ಅನ್ಕೋಬೋದು ಗೋಲ್ಡ್ ರೇಟ್ ಏನಾದ್ರು ಜಾಸ್ತಿ ಆಗಿಬಿಟ್ರೆ, ಇವಾಗ 15,000 ಇತ್ತು ನಾವು ತೊಗೊಂಡಾಗ 17,000 ಆಗಿಬಿಟ್ರೆ ಏನು ತೊಗೊಂಡಾಗ ಏನು ರೇಟ್ ಇತ್ತು ಅದೇ ರೇಟಿಗೆ ಹಾಕ್ಕೊಡ್ತಾರೆ. ಸೊ ಹಂಗಾಗಿ ಆಲ್ಮೋಸ್ಟ್ ಈ ಶಾಪಲ್ಲಿ ಗೋಲ್ಡ್ ತೊಗೊಳ್ಳೋದಕ್ಕೆ ಇಷ್ಟ ಆಗುತ್ತೆ. ಎಲ್ಲರೂ ಲೈಕ್ ಮಾಡೋದು ಅದಕ್ಕೆ ಅಂತಲೇ ಅನಿಸುತ್ತೆ. ಕಮ್ಮಿ ಆದಾಗ ಹೋಗಿಸ್ಕೊಂಡ್ರೂ ಕಮ್ಮಿ ಪ್ರೈಸ್ಗೆ ಕೊಡ್ತಾರೆ. ನಾವು ಬ್ರೇಸ್ಲೆಟ್ನ ಅಲ್ಲೇ ಬಿಟ್ಟು ಬರೀ ಇಯರಿಂಗ್ಸ್ಗೆ ಎಷ್ಟು ದುಡ್ಡಾಗಿದೆ, ಅದು ಅವಳ ಎಷ್ಟು, ವೇಸ್ಟೇಜ್ ಎಷ್ಟು, GST ಎಷ್ಟು ಎಲ್ಲನೂ ಬಿಲ್ ನೋಡಿಬಿಟ್ಟು ಅವ್ರಿಗೆ ಪೇ ಮಾಡಬೇಕಿತ್ತು ಇವಾಗ. ಆಮೇಲೆ ನಮ್ಮ ಅಕ್ಕ ಮತ್ತು ಋತ್ವಿ ಶಾಪ್ ಒಳಗಡೆ ಬಂದರು. ಅವರಿಬ್ಬರು ಕಾರಲ್ಲೇ ಕೂತಿದ್ರು. ಹಂಗೆ ಸುಮ್ಮನೆ ಋತ್ವಿ ಕೈಗೆ ನನ್ನ ತಮ್ಮಂದು ಬ್ರೇಸ್ಲೆಟ್ನ ಹಾಕಿ ನೋಡ್ತಿದ್ವಿ. ಆಮೇಲೆ ನಮ್ಮ ಋತ್ವಿ ಬಂದುಬಿಟ್ಟು ನನ್ನ ಚಾನಲ್ಗೆ ವೆಲ್ಕಮ್ ಬ್ಯಾಕ್ ಹೇಳಿದ್ದಾಳೆ. ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇಯರಿಂಗ್ಸು ರೌಂಡ್ ಶೇಪು ಮತ್ತು ಬ್ಲ್ಯಾಕ್ ಹವಳ ಹಾಕ್ಸಿರೋದು ಚೆನ್ನಾಗಿದೆ. ನಾವು ಇದನ್ನು ಫುಲ್ಲೆಲ್ಲ ವೆಯ್ಟ್ ಮಾಡಿಸ್ಬಿಟ್ಟು ಪ್ಯಾಕಿಂಗ್ ಮಾಡಿಸ್ಕೊಂಡು ಇವಾಗ ಮನೆ ಕಡೆ ಹೊರಡಬೇಕಿತ್ತು. ಆಮೇಲೆ ಇವರು ನಾವು ಬ್ರೇಸ್ಲೆಟ್ನ ಯಾವಾಗ ಈಸ್ಕೊತೀರಾ ಆ ಥರ ಏನೂ ಕೇಳಲ್ಲ. ನಮ್ಗೆ ಅಮೌಂಟ್ ಆದಾಗ ನಾವು ಹೋಗಿ ಈಸ್ಕೊಬೋದು. ಒಂದೊಂದು ಶಾಪಲ್ಲಿ 2 ಜೊತೆಲೇ ಮಾಡಿಸಿದ್ರಲ್ವ, ಜೊತೆಯಲ್ಲೇ ಈಸ್ಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲ ಒಂದೊಂದು ಕೊಡಲ್ಲ, ಸಪ್ರೇಟ್ ಕೊಡಲ್ಲ, ಎಲ್ಲದು ಒಂದೇ ಸಲ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಈ ಶಾಪಲ್ಲಿ ಆ ಥರದ್ದು ಏನೂ ಇಲ್ಲ. ಆರಾಮಾಗಿ ನಾವು ಅಡ್ವಾನ್ಸ್ ಎಷ್ಟು ಕೊಟ್ಟಿದ್ವಿ ಅದರಲ್ಲೇ ಲೆಸ್ ಮಾಡಿಸ್ಬಿಟ್ಟು ಮಿಕ್ಕಿದ್ದನ್ನು ಬ್ರೇಸ್ಲೆಟ್ಗೆ ಹಾಕ್ಕೊಂಡಿರಿ, ಇವಾಗ ಏನು ಓಲೆದು ಆಗಿದೆ ಅದನ್ನು ಮೈನಸ್ ಮಾಡಿ ಕೊಡಿ ಅಂತ ಹೇಳಿದ್ವಿ.
ಕೊಟ್ಟರು. ಈಸ್ಕೊಂಡು ನಾವು ಮೈಸೂರಿಂದ ಎಕ್ಸಿಟ್ ಆಗಿ ಇವಾಗ ಟೋಲ್ ಹತ್ರ ಬಂದ್ವಿ. ಫುಲ್ ಅಂದರೆ ಫುಲ್ ರಶ್ಶು. ಇಲ್ಲ ಅಂದರೆ 20 ನಿಮಿಷ ನಾವು ಟೋಲ್ ರೀಚ್ ಆಗೋದಕ್ಕೇ 20 ನಿಮಿಷ ವೆಯ್ಟ್ ಮಾಡಿದ್ದೀವಿ. ಒಂದು ಅರ್ಧ ಕಿಲೋಮೀಟರಿಂದ ಟೋಲಿಗೆ ಹೋಗೋಕ್ಕೇ ಹತ್ತತ್ರ 25 ನಿಮಿಷ ಆಗಿದೆ. ತುಂಬ ವೆಹಿಕಲ್ಸ್ ಇತ್ತು. ಅವತ್ತು ಸಂಡೇ ಆಗಿರೋದ್ರಿಂದ ಮೈಸೂರು ಬೆಂಗಳೂರು ಹೈವೇ ಅಂತೂ ಹೆವಿ ರಶ್ ಇತ್ತು. ಟೋಲ್ ರೀಚ್ ಆಗೋದಕ್ಕೇ ತುಂಬ ಬೇಜಾರಾಗಿಬಿಡ್ತು. ಸೊ ಟೋಲ್ ದಾಟಿಕೊಂಡು ನಾವು ಮನೆ ಕಡೆ ಬಂದ್ವಿ. ಇಲ್ಲಿಗೆ ಈ ವ್ಲಾಗ್ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.